ಹಾಯ್ ಎಲ್ಲರಿಗೂ. ಮಾವಿನ ಹಣ್ಣಿನ ಸೀಸನ್ನು. ಈ ಟೈಮಲ್ಲಿ ಊಟಕ್ಕೆ ಈ ಥರ ಒಂದು ಸಾಸಿವೆನ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು ಮಾವಿನ ಹಣ್ಣು, ಸಾಸಿವೆ ಹಣ್ಣು ಅಂತಲೇ ಇರುತ್ತೆ ಅದು, ಹಾಗೆಯೇ ಕಾಯಿ, ಹಸಿಮೆಣಸು, ಸಾಸಿವೆ, ಬೆಲ್ಲ. ಇವಾಗ ಒಂದು ಮಿಕ್ಸಿ ಜಾರಿಗೆ ಕಾಯಿ, ಹಸಿಮೆಣಸು, ಸಾಸಿವೆ ಮೂರನ್ನು ಹಾಕಿ, ಹಾಗೆಯೇ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ರುಬ್ಕೊಳ್ಳೋದು. ಈ ಕಡೆ ಮಾವಿನ ಹಣ್ಣಿನ ಸಿಪ್ಪೆನ ತೆಗೆದು ಸ್ಮ್ಯಾಶ್ ಮಾಡ್ಕೋಬೇಕು. ಈಸಿಯಾಗಿ ಬರುತ್ತೆ. ಆರಾಮಾಗಿ ಕೈಯಲ್ಲೇ ತೆಕ್ಕೊಳ್ಬೋದು. ನೋಡಿ, ಈ ಥರ ತೆಗೆದು ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ರೆ ಆಯಿತು. ಸ್ಮ್ಯಾಶ್ ಮಾಡಿಕೊಂಡು ಮಾವಿನಕಾಯಿ ಬೀಜನ ಅದರಲ್ಲೇ ಇಡೋದು, ಗೊರಟನ್ನು. ಇವಾಗ ರುಬ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ. ಹೀಗೇನೋ ಊಟಕ್ಕೆ ಹಾಕ್ಕೊಳ್ಳೋದು. ಇಲ್ಲಾಂದರೆ ಸಾಸಿವೆ ಹಾಗೆ ಒಣಮೆಣಸಿನ ಒಂದು ಒಗ್ಗರಣೆ ಕೊಟ್ಟರೆ ಪರಿಮಳ ಮತ್ತು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ.